ಕ್ಲಿಯರ್ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಕೋವಿಡ್-19 ಹಿನ್ನೆಲೆಯಲ್ಲಿ SSLC ವಾರ್ಷಿಕ ಪರೀಕ್ಷೆ ಈ ವರ್ಷ ಜೂನ್ 2021ಕ್ಕೆ ಜರುಗಲಿದೆ. ಆ ಪ್ರಯುಕ್ತವಾಗಿ ಘನ ಸರ್ಕಾರವು 10ನೇ ತರಗತಿಯ ಸಿಲೆಬಸ್ನಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು, ಕೆಲವೊಂದಿಷ್ಟು ಚಾಪ್ಟರ್ಗಳನ್ನು ಕಡಿಮೆಗೊಳಿಸಿದೆ. ವಿಶೇಷವಾಗಿ 10ನೇ ತರಗತಿದು ಇಂದು ನಾವು ಮಾತನಾಡೋಣ. ಟುಡೇ we discussing about reduced syllabus for annual exam of 10th. This is only for this year. Annual exam will be conducted on June 21. ಕೇವಲ ಗಣಿತ ವಿಷಯದ ಮಾತ್ರ ಇಂದು ನಾವು ವಿಶ್ಲೇಷಣೆಯನ್ನು ಮಾಡೋಣ. ಈ ಪಾಠಗಳ ಕಡಿತಗೊಳಿಸುವಿಕೆ ಮತ್ತು ಕಡಿಮೆಗೊಂಡ ಅಂಶಗಳ ವಿಶ್ಲೇಷಣೆಯ ಜೊತೆಗೆ SSLC ಬೋರ್ಡ್ನವರು ನೀಡಿದಂತಹ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ಆ ಪ್ರಶ್ನೆಯ ವಿಧಗಳನ್ನು ನಾವು ಇಂದು ಚರ್ಚಿಸೋಣ. ಒಟ್ಟು ಗಣಿತ ಪುಸ್ತಕ 2 ಭಾಗದಲ್ಲಿದೆ, ಭಾಗ 1 ಭಾಗ 2 ಅಂಥೇಳಿ. ಆ 2 ಭಾಗಗಳನ್ನು ಸೇರಿ ಒಂದೇ ಕ್ವಶನ್ ಪೇಪರ್ ಇರುತ್ತದೆ. 80 ಅಂಕಗಳಿಗೆ ವಾರ್ಷಿಕ ಪರೀಕ್ಷೆ ಇದ್ದು 20 ಅಂಕಗಳು ಶಾಲೆಯವರು ಆಂತರಿಕ ಅಂಕಗಳನ್ನು ನೀಡುತ್ತಾರೆ. ಮೊದಲನೇದಾಗಿ ಭಾಗ 1ರಲ್ಲಿ 8 ಅಧ್ಯಾಯಗಳಿವೆ. ಈ 8 ಅಧ್ಯಾಯಗಳಲ್ಲಿ ಸರ್ಕಾರವು 2 ಅಧ್ಯಾಯಗಳನ್ನು ತೆಗೆದುಹಾಕಿದೆ. ಪಾಠ 5 ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್. ದಿಸ್ ಚಾಪ್ಟರ್ ವಿಲ್ ಬಿ full chapter not considered for evaluation. This chapter is deleted. ಅದೇ ರೀತಿಯಾಗಿ ಪಾಠ 8 ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್. ದಿಸ್ ಚಾಪ್ಟರ್ ಈಸ್ ಆಲ್ಸೋ ನಾಟ್ ಕನ್ಸಿಡರ್ಡ್ ಫಾರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಈ 2 ಪಾಠಗಳು ಭಾಗ 1ರಲ್ಲಿ. ಅದೇ ರೀತಿಯಾಗಿ ಭಾಗ 2ರಲ್ಲಿ 2 ಪಾಠಗಳು. ಪಾಠ 9 ಬಹುಪದೋಕ್ತಿಗಳು, ಪಾಲಿನಾಮಿಯಲ್ಸ್. ಈ ಪೂರ್ಣ ಅಧ್ಯಾಯವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅವರು. This polynomial chapter is wholly not considered for annual examination. ಅದೇ ರೀತಿಯಾಗಿ ಪಾಠ 14 ಸಂಭವನೀಯತೆ, probability. This chapter also not considered for annual examination ಅಂತ ಈ 4 ಪಾಠಗಳನ್ನು ತೆಗೆದುಹಾಕಿದ್ದಾರೆ. ಈಗ ಒಂದೊಂದಾಗಿ ನೋಡೋಣ. ಪಾಠ 1 ಸಮಾಂತರ ಶ್ರೇಣಿ, ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಈ ಪಾಠವನ್ನು ಪೂರ್ಣವಾಗಿ ವಾರ್ಷಿಕ ಪರೀಕ್ಷೆಗೆ ಉಳಿಸಿಕೊಳ್ಳಲಾಗಿದೆ ಅಂತ ಬರೆದಿದ್ದಾರೆ ಅವರು. ಈಗ ಇಲ್ಲಿ ಬೋರ್ಡ್ನವರು ಮಾಡೆಲ್ ಕ್ವಶನ್ ಪೇಪರ್ 1, ಮಾಡೆಲ್ ಕ್ವಶನ್ ಪೇಪರ್ 2 ಅಂಥೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಕಾರ ಆಗಲಿ ಅಂತ 2 ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಆ 2 ಕ್ವಶನ್ ಪೇಪರ್ನ ವಿಶ್ಲೇಷಣೆಯನ್ನು ಆಧರಿಸಿ ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಇದೆ ಅಂಥೇಳಿ ನಾವು ಹೇಳಲು ಪ್ರಯತ್ನ ಮಾಡೋಣ. ಇಲ್ಲೇ ಮೇಲ್ಗಡೆ ಬರೆದಿದ್ದೀವಿ ನಾವು, ಮಾಡೆಲ್ ಕ್ವಶನ್ ಪೇಪರ್ ಬೈ ಬೋರ್ಡ್ O = OR ಅಂದ್ರೆ ಆರ್. ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಆರ್ ಅಂತ ಕೊಟ್ಟಿರ್ತಾರೆ. 2 ಮಾರ್ಕ್ಸ್ಗೆ, 3 ಮಾರ್ಕ್ಸ್ಗೆ, 4 ಮಾರ್ಕ್ಸ್ಗೆ. ಅಂದರೆ 2ರಲ್ಲಿ 1 ಬರೆಯೋದು. 1 ಪ್ರಶ್ನೆ ಕೊಟ್ಟಿರ್ತಾರೆ, ಆರ್ ಅಂತೇಳಿ ಮತ್ತೊಂದು ಪ್ರಶ್ನೆ ಕೊಟ್ಟಿರ್ತಾರೆ. 2ರೊಳಗೆ ಯಾವುದಕ್ಕಾರ ಒಂದಕ್ಕೆ ನೀವು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಅವರು. ಅಂಥ ಪ್ರಶ್ನೆಗಳನ್ನು ಕೆಲವೊಂದಿಷ್ಟು ಚಾಪ್ಟರ್ ಮೇಲೆ ಇಟ್ಟಿರ್ತಾರೆ. ಇಲ್ಲೇ ಮಾಡೆಲ್ 1, ಮಾಡೆಲ್ 2 ಅಂತ 2 ಕ್ವಶನ್ ಪೇಪರ್ ಕೊಟ್ಟಿದ್ದಲ್ಲ ಸರ್ಕಾರ. ಆ 2 ಕ್ವಶನ್ ಪೇಪರ್ಗಳು ಹೆಚ್ಚು ಕಡಿಮೆ 99% ಸೇಮ್ ಇದೆ. ಅಂದರೆ ನಾ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೇನೆ ಅಂದರೆ, ಪ್ರಶ್ನೆಗಳ ಸಂಖ್ಯೆ, ಚಾಪ್ಟರ್ಗಳಿಗೆ ನಿಗದಿಪಡಿಸಿದ ಅಂಕಗಳು ಹೆಚ್ಚು ಕಡಿಮೆ ಸೇಮ್ ಇದೆ. ನೋಡೋಣ. ಮೊದಲನೇದಾಗಿ ಸಮಾಂತರ ಶ್ರೇಣಿ, ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಇದರಲ್ಲಿ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 2 ಪ್ರಶ್ನೆಗಳು, ಅಂದರೆ 4 ಅಂಕ ಆಯಿತು. 3 ಅಂಕದ ಪ್ರಶ್ನೆಗಳು ಇಲ್ಲ. 4 ಅಂಕದ 1 ಪ್ರಶ್ನೆ, 5 ಅಂಕದ ಪ್ರಶ್ನೆಗಿಲ್ಲ. ಇಲ್ಲೇ ಲಕ್ಷ್ಯ ಕೊಟ್ಟು ನೋಡ್ಬೋದು ನೀವು, 2 ಅಂಕದ 2 ಪ್ರಶ್ನೆಗೆ 4 ಅಂಕಗಳು, ಅದ್ರ ಕೆಳಗಡೆ O ಅಂತ ಬರೆದಿದ್ದೇವೆ ನಾವು. ಅಂದರೆ ಅಲ್ಲಿ ಅಥವಾ ಪ್ರಶ್ನೆ ಬೀಳ್ಬೋದು. ಆಮೇಲೆ 4 ಅಂಕದ ಕೆಳಗಿನೂ O ಅಂತ ಬರೆದಿದ್ದೀವಿ. ಅಂದರೆ ಇಲ್ಲಿ ಒಂದು ಅಥವಾ ಪ್ರಶ್ನೆ ಬೀಳ್ಬೋದು. ಅಂದರೆ 4 ಅಂಕಕ್ಕೆ 2 ಪ್ರಶ್ನೆ ಬೀಳ್ತಾವೆ. ಅದರಲ್ಲಿ ಯಾವುದಾದ್ರೂ ಒಂದು ಬರಿಬೋದು ನೀವು ಅಂತ ಅರ್ಥ. ಅದೇ ರೀತಿಯಾಗಿ 2ನೇ ಪಾಠ ತ್ರಿಭುಜಗಳು, ಟ್ರಯಾಂಗಲ್ಸ್. ಈ ಪಾಠದೊಳಗೆ ಏನು ಹೇಳ್ತಾರೆ ಅವರು ಅಂದರೆ, ಪ್ರಮೇಯ 2.4 SSS ನಿರ್ಧಾರಕ ಗುಣ, ಪ್ರಮೇಯ 2.5 SAS ನಿರ್ಧಾರಕ ಗುಣ, ಪ್ರಮೇಯ 2.9 ಪೈಥಾಗೋರಸ್ ಪ್ರಮೇಯದ ವಿಲೋಮ. ಇವುಗಳ ಸಾಧನೆಯನ್ನು ಮಾತ್ರ ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಅಂದರೆ ಇವ್ರು ಏನು ಹೇಳತ್ತಾರಂದ್ರೆ,
SSS, SAS ಮತ್ತು ಪೈಥಾಗೋರಸ್ ಪ್ರಮೇಯದ ವಿಲೋಮ, ಈ ಮೂರೂ ಪ್ರಮೇಯಗಳ ಸಾಧನೆ ಅಂದರೆ ನೀವು 4 ಅಂಕ 5 ಅಂಕಕ್ಕೆ ಉದ್ದಕ್ಕೆ ಬೈತಿದ್ರಲ್ಲ ಆ ಸಾಧನೆಯನ್ನು ಎಕ್ಸಾಮ್ಗೆ ಕೇಳೋದಿಲ್ಲ. ಆದರೆ ಮುಂದೇನು ಹೇಳ್ತಾರೆ ಅವರು, ಇವುಗಳ ಮೇಲಿನ ಹೇಳಿಕೆಯ ಸಮಸ್ಯೆ ಹಾಗೆಯೇ ಉಳಿಸಿಕೊಳ್ಳಲಾಗಿದೆ. ಅಂತೆಯೇ ತ್ರಿಭುಜಗಳು ಅಧ್ಯಾಯದಲ್ಲಿ ಈ ಮೇಲ್ಕಂಡ ಪ್ರಮೇಯಗಳ ಸಾಧನೆ ಹೊರತುಪಡಿಸಿ ಉಳಿದೆಲ್ಲವೂ ಹಾಗೆ ಉಳಿಸಿಕೊಳ್ಳಲಾಗಿದೆ. ಅಂದರೆ ಅರ್ಥನೇ ಈ 3 ಪ್ರಮೇಯದ ಸಾಧನೆ ಬೀಳೋದಿಲ್ಲ, ಆದರೆ ಅದ್ರ ಮೇಗಿದ್ದಂಥ ಹೇಳಿಕೆ, ವ್ಯಾಖ್ಯೆಗಳು, ಲೆಕ್ಕಗಳು ಬೀಳ್ತಾವೆ, ಅದು ಉಳಿದಂಥ ಎಲ್ಲ ಪ್ರಮೇಯಗಳೂ ಬೀಳ್ತಾವು ಅಂತ ಹೇಳ್ತಾರೆ ಅವರು. ಅಂದರೆ ಎಕ್ಸಾಮ್ ಬರ್ತಾವು ಅಂತ ಹೇಳ್ತಾರೆ ಅವರು. ಇಲ್ಲಿ 1 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ, ಅಂದರೆ ಒಟ್ಟು 6 ಅಂಕಗಳು. ಅಂದರೆ ಇದರ ಅರ್ಥ ಏನು, 1 ಅಂಕದ 1 ಪ್ರಶ್ನೆ ಕೊಡ್ತಾರೆ, 5 ಅಂಕಕ್ಕೆ ಒಂದು ಪ್ರಮೇಯ ಕೊಟ್ಟು ಬಿಡ್ತಾರೆ ಅವರು. ಅಂದರೆ ನಾವೇನು ಹೇಳ್ಬೇಕಾಗಿತ್ತು ಅಂದರೆ ಈ ಟ್ರಯಾಂಗಲ್ಸ್ ಪಾಠದೊಳಗೆ ಒಟ್ಟು 5 ಪ್ರಮೇಯಗಳು ಬರ್ತಾವೆ. 5 ಪ್ರಮೇಯದೊಳಗೆ ಒಂದು ಪ್ರಮೇಯ 5 ಅಂಕಕ್ಕೆ ಬೀಳ್ತೈತಿ. ಯಾವುದಪ್ಪ, ಒಂದನೇದ್ದು ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯ, ಅದಕ್ಕೆ ಇಂಗ್ಲೀಷ್ದೊಳಗೆ ಥೇಲ್ಸ್ ಥಿಯರಮ್ ಅಂತೀವಿ ನಾವು. ಥೇಲ್ಸ್ ಥಿಯರಮ್ ಬೀಳ್ಬೋದು. ಅಥವಾ ಇನ್ನೊಂದು 2ನೇ ಪ್ರಮೇಯ ಥೇಲ್ಸ್ ಪ್ರಮೇಯದ ವಿಲೋಮ ಅಂದರೆ ಕನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್, ಇದು ಬೀಳ್ಬೋದು. ನೆಕ್ಸ್ಟ್ 3ನೇ ಪ್ರಮೇಯ ಯಾವುದಪ್ಪ, ಕೊಕ್ಕೋ ಪ್ರಮೇಯ ಅಂದರೆ ಆ್ಯಂಗಲ್ ಅಂತಿರಲ್ಲ ನೀವು, ಆ್ಯಂಗಲ್ ಥೆರಮ್, ಸಿಮ್ಲರ್ ಟ್ರಯಾಂಗಲ್ ಥೆರಮ್, ಅದನ್ನಾರ ಬೀಳ್ಬೋದು, ಅಂದರೆ ವಾರ್ಷಿಕ ಪರೀಕ್ಷೆಗೆ ಬರಬಹುದು. 4ನೇದಾಗಿ ಈಗ ನಮ್ಮ ಸಮರೂಪ ತ್ರಿಭುಜದ ವಿಸ್ತೀರ್ಣ ಪ್ರಮೇಯ ಅಂತೀವಿ ನಾವು, ಥೆರಮ್ ಆನ್ ಸಿಮ್ಲರ್ ಟ್ರಯಾಂಗಲ್ಸ್, ಏರಿಯಾಸ್ ಆಫ್ ಸಿಮ್ಲರ್ ಟ್ರಯಾಂಗಲ್, ಹೀಗಾಗಿ ನಾವಿಲ್ಲಿ ವಿಸ್ತೀರ್ಣ ಪ್ರಮೇಯ ಅಂತ ಕರಿಬೋದು. ಕೊನೆಯದಾಗಿ ಪೈಥಾಗೋರಸ್ ಪ್ರಮೇಯ, ಪೈಥಾಗೋರಸ್ ಥೆರಮ್. ಈ 5 ಪ್ರಮೇಯದೊಳಗೆ ಒಂದು ಪ್ರಮೇಯ ವಾರ್ಷಿಕ ಪರೀಕ್ಷೆಗೆ ಬರುತ್ತದೆ. ಹಾಗಾದರೆ 1 ಮಾರ್ಕ್ಸಿಂದು 1 ಪ್ರಶ್ನೆ, 5 ಮಾರ್ಕ್ಸಿಂದು 1 ಪ್ರಶ್ನೆ, ಕೇವಲ 6 ಅಂಕ ಮಾತ್ರ. ಅದೇ ರೀತಿಯಾಗಿ ಪಾಠ 3 ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅನ್ನೋ ಪಾಠ. ಇಲ್ಲಿ ಹೇಳ್ತಾರೆ ಅವರು, ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ಪರಿಹಾರ ಕಂಡುಹಿಡಿಯುವ ವಿಧಾನಗಳಾದ ವರ್ಜಿಸುವ ವಿಧಾನ ಅಂದರೆ ಎಲಿಮಿನೇಷನ್ ಮೆಥಡ್, ನಕ್ಷೆ ವಿಧಾನ ಗ್ರಾಫಿಕಲ್ ಮೆಥಡ್ ಉಳಿಸಿಕೊಳ್ಳಲಾಗಿದೆ. ಅಂದರೆ ಎಲಿಮಿನೇಷನ್ ಮೆಥಡ್ ಮತ್ತು ಗ್ರಾಫಿಕಲ್ ಮೆಥಡ್ ಉಳಿಸ್ಕೊಂಡ್ರ ಅವರು. ವರ್ಜಿಸುವ ವಿಧಾನ ಮತ್ತು ನಕಾಶೆ ಅಂದರೆ ಗ್ರಾಫ್ ಉಳಿಸ್ಕೊಂಡ್ರ. ಉಳಿದಿದ್ದು ಇನ್ನೆರಡು ತೆಗೆದು ಹಾಕ್ಯಾರ ಅವರು. ಯಾವಪ್ಪ ಇನ್ನೆರಡು, ಆದೇಶ ವಿಧಾನ, ಓರೆ ಗುಣಾಕಾರ ವಿಧಾನ ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಆ್ಯಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ದೀಸ್ ಬೋತ್ ಮೆಥಡ್ಸ್ ವೇರ್ ಬಿ ಡಿಲೀಟೆಡ್ ಫಾರ್ ಎಕ್ಸಾಮಿನೇಷನ್. ಆಮೇಲೆ ಇಲ್ಲಿ ಅಭ್ಯಾಸ 3.6 ಪರಿಗಣಿಸೋದಿಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೆ ನೀವು 3.6 ಅಭ್ಯಾಸವನ್ನು ಏನು ಮಾಡ್ಬೇಕು, ನೀವು ನಮ್ಮ ಇದೇನು ವರ್ಜಿಸುವ ವಿಧಾನ ಮತ್ತು ನಕ್ಷೆ ವಿಧಾನದಿಂದ ಪ್ರಾಕ್ಟೀಸ್ ಮಾಡ್ಬೋದು, ಡೈರೆಕ್ಟ್ ಬಿಡೋದು ಬೇಡ. ಈ ಪಾಠದೊಳಗೆ 1 ಮಾರ್ಕ್ಸಿಂದ 1 ಪ್ರಶ್ನೆ ಬರ್ತದೆ, 2 ಮಾರ್ಕ್ಸಿನ 1 ಪ್ರಶ್ನೆ ಬರ್ತದೆ, 3 ಮಾರ್ಕ್ಸಿನ ಪ್ರಶ್ನೆ ಇಲ್ಲ, 4 ಮಾರ್ಕ್ಸಿಂದ 1 ಪ್ರಶ್ನೆ ಬರ್ತದೆ, 5 ಮಾರ್ಕ್ಸಿಂದ ಇಲ್ಲ. ಅಂದರೆ ಒಟ್ಟಾರೆ 7 ಮಾರ್ಕ್ಸ್ಗಳು ಬರ್ತವೆ. ನೆಕ್ಸ್ಟ್ 4ನೇ ಪಾಠ ವೃತ್ತಗಳು, ಸರ್ಕಲ್ಸ್. ಈ ಪಾಠವನ್ನು ಪೂರ್ಣ ಅಧ್ಯಾಯವನ್ನು ಉಳಿಸಿಕೊಳ್ಳಲಾಗಿದೆ. ಅಂದರೆ ಇಡೀ ಪಾಠ ಐತಿ. ಫುಲ್ ಚಾಪ್ಟರ್ ಕನ್ಸಿಡರ್ ಫಾರ್ ಎವ್ಯಾಲ್ಯೂಯೇಷನ್ ಆರ್ ಫುಲ್ ಚಾಪ್ಟರ್ ಕನ್ಸಿಡರ್ ಫಾರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಫಾರ್ ದಿಸ್ ಇಯರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇ 1 ಅಂಕದ 1 ಪ್ರಶ್ನೆ, 2 ಅಂಕದ ಪ್ರಶ್ನೆ ಇಲ್ಲ, 3 ಅಂಕದ 1 ಪ್ರಶ್ನೆ, 4 ಅಂಕದ ಪ್ರಶ್ನೆ ಇಲ್ಲ, 5 ಅಂಕದ ಪ್ರಶ್ನೆ ಇಲ್ಲ. ಹಾಗಂದ್ರೆ ಇಲ್ಲಿ 3 ಅಂಕದ ಒಂದು ಪ್ರಮೇಯ ಬೀಳ್ಬೋದು. ಅಲ್ಲಿಯೂ 2 ಪ್ರಮೇಯ ಅದಾವೆ. ಅಲ್ಲಿಯೂ ದೇರ್ ಆರ್ 2 ಥೆರಮ್ಸ್, ದೇ ಕ್ಯಾನ್ ಆಸ್ಕ್ ಎನಿವನ್. ಅಲ್ಲಿಯೂ 4 ಅಂಕಗಳು ಸಿಗ್ತಾವೆ. ನೆಕ್ಸ್ಟ್ ಚಾಪ್ಟರ್ 5 ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್. ಇದು ಪೂರ್ಣ ಅಧ್ಯಾಯವನ್ನು ಪರಿಗಣಿಸೋದಿಲ್ಲ ಅಂತ ಹೇಳ್ತಾರೆ ಅವರು. ಈ ಇಡೀ ಪಾಠವನ್ನು ಎಕ್ಸಾಮ್ಗೆ ಬಿಟ್ಟುಬಿಟ್ರ. ನೆಕ್ಸ್ಟ್ ಪಾಠ 6 ರಚನೆಗಳು, ಕನ್ಸ್ಟ್ರಕ್ಷನ್ಸ್. ಇಡೀ ಪಾಠವನ್ನು ಉಳಿಸ್ಕೊಂಡಾರ. ಎಕ್ಸಾಮಿಗೆ ಬೀಳ್ತೈತಿ. 1 ಅಂಕದ ಪ್ರಶ್ನೆ ಇಲ್ಲ, 2 ಅಂಕದ 1 ಬೀಳ್ತದೆ, 3 ಅಂಕದ 1 ಬೀಳ್ತದೆ, 4 ಅಂಕಕ್ಕೆ 1 ಬೀಳ್ತದೆ, 5 ಅಂಕಕ್ಕೆ ಇಲ್ಲ. ಅಂದರೆ ಒಟ್ಟಾರೆ 9 ಅಂಕಗಳು. ಇಲ್ಲಿ ಎಲ್ಲ ರಚನೆ ಮಾಡೋದು ಇರೋದರಿಂದ ವೃತ್ತಗಳಿಗೆ ಸಂಬಂಧಿಸಿದ್ದು, ಆಮೇಲೆ ಸಮರೂಪ ತ್ರಿಭುಜ ಮಾಡೋದು, ಇಂಥವೆಲ್ಲ ಪ್ರಶ್ನೆಗಳು ಬೀಳ್ತಾವೆ. ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ ಟು ಅ ಸರ್ಕಲ್, ಡ್ರಾಯಿಂಗ್ ಆರ್ ಕನ್ಸ್ಟ್ರಕ್ಟಿಂಗ್ ಸಿಮ್ಲರ್ ಟ್ರಯಾಂಗಲ್ಸ್, ಇಟ್ ಈಸ್ ಲೆಸ್ಸರ್ ದ್ಯಾನ್ 1 ಆರ್ ಗ್ರೇಟರ್ ದ್ಯಾನ್ 1 ಸೈಜ್ ಮಾಡುವಂಥದ್ದು. ನೆಕ್ಸ್ಟ್ ಪಾಠ 7 ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಾಮೆಟ್ರಿ. ಈ ಪಾಠವನ್ನು ಪೂರ್ಣವಾಗಿ ಉಳಿಸಿಕೊಳ್ಳಲಾಗಿದೆ. ದಿಸ್ ಫುಲ್ ಚಾಪ್ಟರ್ ವಿಲ್ ಬಿ ಕನ್ಸಿಡರ್ ಫಾರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಇಲ್ಲಿ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, 4 ಅಂಕದ 5 ಅಂಕದ ಪ್ರಶ್ನೆಗಳು ಇಲ್ಲ. ಅಂದರೆ ಒಟ್ಟಾರೆ 7 ಅಂಕಗಳು ಈ ಪಾಠಕ್ಕೆ. ಕೊನೆಯದಾಗಿ ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್. ದಿಸ್ ಈಸ್ ಡಿಲೀಟೆಡ್ ಫಾರ್ ಆ್ಯನ್ಯುವಲ್ ಎಕ್ಸಾಮ್. ಈ ಪಾಠವನ್ನು ವಾರ್ಷಿಕ ಪರೀಕ್ಷೆಗೆ ಪರಿಗಣಿಸುವುದಿಲ್ಲ. ಅದೇ ರೀತಿಯಾಗಿ ಭಾಗ 2ರಲ್ಲಿ ಬರ್ತದಲ್ಲ ಆ ಪಾಠಗಳು.
9ನೇ ಪಾಠ ಬಹುಪದೋಕ್ತಿಗಳು ಪಾಲಿನಾಮಿಯಲ್ಸ್. ಈ ಪಾಠವನ್ನು ವಾರ್ಷಿಕ ಪರೀಕ್ಷೆಗೆ ಪರಿಗಣಿಸುವುದಿಲ್ಲ. ನೆಕ್ಸ್ಟ್ ಮುಂದಿನ ಪಾಠ ವರ್ಗ ಸಮೀಕರಣಗಳು ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಈ ಪಾಠದಲ್ಲಿ ವರ್ಗ ಪೂರ್ಣಗೊಳಿಸುವುದರಿಂದ ವರ್ಗ ಸಮೀಕರಣ ಬಿಡಿಸುವುದು ಆ ವಿಧಾನವನ್ನು ತೆಗೆದುಹಾಕಿದ್ದಾರೆ. ಉಳಿದಿದ್ದ ವಿಧಾನಗಳನ್ನು ಹಾಗೆ ಉಳಿಸ್ಕೊಂಡಾರವರು. ಉಳಿದಿದ್ದ ವಿಧಾನ ಅಂದರೆ ಯಾವುದಪ್ಪ? ಅಪವರ್ತನ ವಿಧಾನ ಉಳಿಸ್ಕೊಂಡಾರವರು, ಸೂತ್ರದ ವಿಧಾನನೂ ಉಳಿಸ್ಕೊಂಡಾರವರು. ಅಪವರ್ತನ ವಿಧಾನ ಅಂದರೆ ಫ್ಯಾಕ್ಟರೈಸೇಷನ್ ಮೆಥಡ್ ಆ್ಯಂಡ್ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್. ಅವು ಎರಡೂ ವಿಧಾನಗಳನ್ನು ಉಳಿಸ್ಕೊಂಡು ಸೊಲ್ಯೂಷನ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಆ ವಿಧಾನವನ್ನು ಬಿಟ್ಟು ಹಾಕಿದ್ದಾರೆ. ವರ್ಗ ಪೂರ್ಣಗೊಳಿಸುವ ವಿಧಾನವನ್ನು ಬಿಟ್ಟಿದ್ದಾರೆ. ಇಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ. ಇಲ್ಲಿ ನೋಡ್ರಿ 4 ಕೆಳಗೆ O ಅಂತ ಬರ್ದೇವೆ ನಾವು. ಅಂದರೆ 2 ಅಂಕದ ಪ್ರಶ್ನೆಗಳು ಕೊಡಬೇಕಾದ್ರೆ 6 ಪ್ರಶ್ನೆ ಕೊಡಬಹುದು. ಆಮೇಲೆ 3 ಅಂಕದ 1 ಪ್ರಶ್ನೆ, ಅಲ್ಲಿಯೂ 6 ಕ್ವಶನ್ ಕೊಡಬಹುದು. 4 ಅಂಕಕ್ಕೆ ಪ್ರಶ್ನೆ ಇಲ್ಲ, 5 ಅಂಕಕ್ಕೆ ಪ್ರಶ್ನೆ ಇಲ್ಲ. ಅಂದರೆ ಒಟ್ಟಾರೆ 9 ಅಂಕಗಳು. ನೆಕ್ಸ್ಟ್ 11ನೇ ಪಾಠ ತ್ರಿಕೋನಮಿತಿಯ ಪ್ರಸ್ತಾವನೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಈ ಪಾಠವನ್ನು ಪೂರ್ಣವಾಗಿ ಉಳಿಸಿಕೊಳ್ಳಲಾಗಿದೆ. ಈ ಪಾಠ ಪೂರ್ತಿ ಐತಿ. ದಿಸ್ ಚಾಪ್ಟರ್ ಫುಲ್ಲಿ ಕನ್ಸಿಡರ್ ಫಾರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. 1 ಮಾರ್ಕ್ಸಿನ 3 ಪ್ರಶ್ನೆ, 2 ಮಾರ್ಕ್ಸಿಂದ 1 ಪ್ರಶ್ನೆ, 3 ಮಾರ್ಕ್ಸಿಂದ 1 ಪ್ರಶ್ನೆ, 4 ಮಾರ್ಕ್ಸಿಂದ 5 ಮಾರ್ಕ್ಸಿನ ಪ್ರಶ್ನೆ ಇಲ್ಲ. ಹೀಗಾಗಿ ಒಟ್ಟು 8 ಅಂಕಗಳು. ನೆಕ್ಸ್ಟ್ ಲೆಸನ್ ತ್ರಿಕೋನಮಿತಿಯ ಕೆಲವು ಅನ್ವಯಗಳು, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂತೇಳಿ ಪಾಠ ಇದೆ. ಈ ಪಾಠವನ್ನು ಪೂರ್ಣವಾಗಿ ವಾರ್ಷಿಕ ಪರೀಕ್ಷೆಗೆ ಉಳಿಸಿಕೊಳ್ಳಲಾಗಿದೆ. ಇಲ್ಲಿ 3 ಅಂಕದ ಒಂದೇ ಒಂದು ಪ್ರಶ್ನೆ ಬೀಳುತ್ತದೆ. ಒಟ್ಟಾರೆ ಈ ಪಾಠಕ್ಕೆ 3 ಅಂಕ. ಇಲ್ಲಿ ಏನಪ್ಪ ಅಂದ್ರೆ ಅನ್ವಯಿಕ ಪ್ರಶ್ನೆ, ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆ ಈ ಪಾಠದಲ್ಲಿ ಬರಬಹುದು. ಅದೇ ರೀತಿಯಾಗಿ ಸಂಖ್ಯಾಶಾಸ್ತ್ರ, ಮುಂದಿನ ಪಾಠ ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್. ಈ ಪಾಠದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಬಿಟ್ಟು ಉಳಿದೆಲ್ಲ ಅಂಶಗಳನ್ನು ಹಾಗೆ ಉಳಿಸ್ಕೊಂಡರು. ಉದಾಹರಣೆಗೆ ಅಂದಾಜು ಸರಾಸರಿ ವಿಧಾನವನ್ನು ಮತ್ತು ಹಂತ ವಿಚಲನಾ ವಿಧಾನವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ಅಂತ ಹೇಳ್ಯಾರ ಅವರು. ಅಂದರೆ ಅಸ್ಯೂಮ್ಡ್ ಮೀನ್ ಮೆಥಡ್, ಸ್ಟೆಪ್ ಡಿವಿಯೇಷನ್ ಮೆಥಡ್, ಇವುಗಳು ದೀಸ್ 2 ಮೆಥಡ್ಸ್ ವೇರ್ ಡಿಲೀಟೆಡ್ ಫಾರ್ ಆರ್ ನಾಟ್ ಕನ್ಸಿಡರಿಂಗ್ ಫಾರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ದೇ ವಿಲ್ ಕನ್ಸಿಡರ್ ಓನ್ಲಿ ಡೈರೆಕ್ಟ್ ಮೆಥಡ್. ಅಂದರೆ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯೋದು ಮಾತ್ರ ಈ ಪಾಠದಲ್ಲಿ ಉಳಿದೈತಿ. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಅಂದಾಜು ಸರಾಸರಿ ವಿಧಾನ, ಹಂತ ವಿಚಲನಾ ವಿಧಾನವನ್ನು ಬಿಟ್ಟು ಉಳಿದೆಲ್ಲ ಅಂಶಗಳು ಹಾಗೆ ಉಳಿದವು. I think you can understand. Assumed mean method and step deviation method. These 2 methods were deleted for annual examination. Other remaining things were asked for annual examination. 1 ಮಾರ್ಕ್ಸಿಂದ 1 ಪ್ರಶ್ನೆ, 2 ಮಾರ್ಕ್ಸಿನ ಪ್ರಶ್ನೆ ಇಲ್ಲ, 3 ಅಂಕದ್ದು 2 ಪ್ರಶ್ನೆ, ಅದಕ್ಕಿಲ್ಲ 6 ಬರ್ದೀವಿ. ಇಲ್ಲಿ 6 ಅಂತ ಹಾಕಿದ್ದೀವಿ. ಅಂದರೆ ಅಥವಾ ಪ್ರಶ್ನೆ ಕೊಡ್ತಾರೆ, ಅದರೊಳಗೆ 1 ಬರೀಬೇಕು ನೀವು. 4 ಅಂಕದ 5 ಅಂಕದ ಪ್ರಶ್ನೆ ಇಲ್ಲ. ಈ ಪಾಠಕ್ಕೆ ಒಟ್ಟು 7 ಅಂಕಗಳು. ನೆಕ್ಸ್ಟ್ 14ನೇ ಪಾಠ ಸಂಭವನೀಯತೆ ಪ್ರೊಬ್ಯಾಬಿಲಿಟಿ. ಈ ಪಾಠವನ್ನು ವಾರ್ಷಿಕ ಪರೀಕ್ಷೆಗೆ ಪರಿಗಣಿಸುವುದಿಲ್ಲ. ದಿಸ್ ಚಾಪ್ಟರ್ ವೇರ್ ಡಿಲೀಟೆಡ್ ಫಾರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಕೊನೆಯ ಪಾಠ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವ್ಯಾಲ್ಯೂಮ್ಸ್. ಈ ಪಾಠವನ್ನು ಪೂರ್ಣವಾಗಿ ಉಳಿಸಿಕೊಳ್ಳಲಾಗಿದೆ. ದಿಸ್ ಚಾಪ್ಟರ್ ಫುಲ್ಲಿ ಕನ್ಸಿಡರ್ ಫಾರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಇಲ್ಲಿ 1 ಅಂಕದ 3 ಪ್ರಶ್ನೆಗಳು, 2 ಅಂಕದ ಪ್ರಶ್ನೆ ಇಲ್ಲ, 3 ಅಂಕದ 1 ಪ್ರಶ್ನೆ ಅಥವಾ ಅಲ್ಲಿ 0 ಹಾಕಿದ್ದೀವಿ ನೋಡ್ರಿ, ಅಥವಾ ಇದೆ, 2ರಲ್ಲಿ 1 ಬರೀಬೇಕು. ಆಮೇಲೆ 4 ಅಂಕದ 1 ಪ್ರಶ್ನೆ, 5 ಅಂಕದ ಪ್ರಶ್ನೆ ಇಲ್ಲ. ಹೀಗಾಗಿ ಈ ಪಾಠಕ್ಕೆ ಒಟ್ಟು 10 ಅಂಕಗಳು. ಇಲ್ಲಿ ನಾವು SSLC ಬೋರ್ಡಿನ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬಹು ಆಯ್ಕೆ ಪ್ರಶ್ನೆಗಳು 8 ಇವೆ, 1 ಅಂಕದ ಪ್ರಶ್ನೆಗಳು 8 ಇವೆ, 2 ಅಂಕದ ಪ್ರಶ್ನೆಗಳು 8 ಇವೆ, 3 ಅಂಕದ ಪ್ರಶ್ನೆಗಳು 9 ಇವೆ, 4 ಅಂಕದ ಪ್ರಶ್ನೆಗಳು 4 ಇವೆ, 5 ಅಂಕದ ಪ್ರಶ್ನೆಗಳು 1 ಇದೆ. ಅಂದರೆ ಒಟ್ಟು 38 ಪ್ರಶ್ನೆಗಳಿವೆ. ಅಲ್ಲೇ 1 ಅಂಕದ 8 ಮಾರ್ಕ್ಸ್ ಆಯ್ತು, ಮತ್ತು 1 ಅಂಕದ 8 ಮಾರ್ಕ್ಸ್ ಆಯ್ತು, 2 ಅಂಕದ 16 ಮಾರ್ಕ್ಸು, 3 ಅಂಕದ 27 ಮಾರ್ಕ್ಸ್, 4 ಅಂಕದ 16 ಮಾರ್ಕ್ಸು, 5 ಅಂಕದ 5 ಮಾರ್ಕ್ಸ್. ಅಂದರೆ ಒಟ್ಟು 80 ಮಾರ್ಕ್ಸ್ಗೆ ನೀವು ಪರೀಕ್ಷೆ ಬರೀತೀರಿ. 38 ಪ್ರಶ್ನೆಗಳು ಇರುತ್ತವೆ. ಈ ಕೋವಿಡ್-19 ಹಿನ್ನೆಲೆಯಲ್ಲಿ ಈ ಬಾರಿ ಪ್ರಶ್ನೆ ಪತ್ರಿಕೆ ತೆಗಿತಾರಲ್ಲ, ಅದರಲ್ಲಿ ಕೆಲವೊಂದಿಷ್ಟು ಈಸಿ ಮಾಡಿದ್ದಾರೆ. ಏನು ಈಸಿ ಮಾಡಿದ್ದಾರೆ? ಈ ಮೊದಲು ಡಿಫಿಕಲ್ಟಿ ಲೆವೆಲ್ ಅಂದರೆ ಕಠಿಣತೆ ಮಟ್ಟ 20% ಇರ್ತಿತ್ತು, ಈ ಬಾರಿ 10% ಮಾಡಿದ್ದಾರೆ, 50% ಕಮ್ಮಿ ಮಾಡಿದ್ದಾರೆ. ಆಮೇಲೆ ಸರಳ ಈಜಿ ಪ್ರಶ್ನೆಗಳು ಆವಾಗ 30 ಇರ್ತಿದ್ದು, 30% ಇರ್ತಿದ್ದು, ಈಗ 40% ಮಾಡಿದ್ದಾರೆ. ಆದ್ದರಿಂದ
ಈಸಿ ಅಂದರೆ ಸರಳ ಅಥವಾ ಸುಲಭ ಪ್ರಶ್ನೆಗಳು ಶೇಕಡ 40ರಷ್ಟು ಬರುತ್ತವೆ. ಸಾಧಾರಣ ಎವರೇಜ್ ಪ್ರಶ್ನೆಗಳು ಶೇಕಡ 50ರಷ್ಟು ಬರುತ್ತವೆ. ಕಠಿಣ ಪ್ರಶ್ನೆಗಳು ಶೇಕಡ 10ರಷ್ಟು ಮಾತ್ರ ಬರುತ್ತವೆ. ಆಮೇಲೆ ಏನು ಹೇಳ್ತಾರೆ ಅವರು, ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ವಿಲ್ ಬಿ ರೆಡ್ಯೂಸ್ಡ್, ಅಂದರೆ ಅನ್ವಯಿಕ ಅಂದರೆ ಕಠಿಣ ಪ್ರಶ್ನೆಗಳ ಕೇಳೋದನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ ಅವರು. ಆಮೇಲೆ ನಾಲೆಜ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸ್ ವೇರ್ ಇನ್ಕ್ರೀಸ್ಡ್, ಅಂದರೆ ಜ್ಞಾನ ಮತ್ತು ತಿಳುವಳಿಕೆಗೆ ಸಂಬಂಧಪಟ್ಟ ಪ್ರಶ್ನೆಗಳು ಹೆಚ್ಚಿಗೆ ಕೇಳ್ತಾರೆ. ಇದು 2 ಪ್ರಶ್ನೆ ಪತ್ರಿಕೆ ಹಾಗೂ ನಮ್ಮ ಶಿಕ್ಷಕರ ಅನುಭವದಿಂದ ಈ 2 ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಲು ನಾವು ಪ್ರಯತ್ನಿಸಿದ್ದೇವೆ. ಇದು ಕೇವಲ ಸಲಹಾತ್ಮಕ ನೀಲನಕ್ಷೆಯಾಗಿದೆ. ದಿಸ್ ಈಸ್ ಓನ್ಲಿ ಫಾರ್ ರೆಫರೆನ್ಸ್ ಬ್ಲೂ ಪ್ರಿಂಟ್ ಫಾರ್ ಸ್ಟೂಡೆಂಟ್ಸ್. ಸೊ ಯು ಕ್ಯಾನ್ ರೆಫರ್ ಆಲ್ ದ ಅದರ್ ಥಿಂಗ್ಸ್ ದೋಸ್ ರಿಲೇಟೆಡ್ ಟು ದೀಸ್ ಥಿಂಗ್ಸ್. ಅದೇ ರೀತಿಯಾಗಿ ನಿಮ್ಮ ಶಿಕ್ಷಕರು ಹೇಳುವಂಥ ವಿಷಯಗಳನ್ನು ನೀವು ಲಕ್ಷ್ಯ ಕೊಟ್ಟು ಕೇಳಿ. ಮತ್ತು ಮುಂದಿನ ದಿನಮಾನಗಳಲ್ಲಿ ಈ SSLC ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನು ನಾವು ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಬಿಡುತ್ತಾ ಇರೋಣ. ತಾವೆಲ್ಲರೂ ನೋಡ್ತಾ ಇರಿ ಅಂತ ಹೇಳ್ತಾ, ಕ್ಲಿಯರ್ ಮ್ಯಾಥ್ಸ್ ಚಾನಲ್ಗೆ ಬಂದು ತಾವು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬೆಸ್ಟ್ ಆಫ್ ಲಕ್. ನಿಮ್ಮ SSLC ಪರೀಕ್ಷೆ ಚೆನ್ನಾಗಿ ಜರುಗಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಜಯಶಾಲಿಯಾಗಿ ಅಂತ ಹಾರೈಸುತ್ತೇವೆ. ಧನ್ಯವಾದಗಳು. ನಮಸ್ಕಾರ.